ಸಂಬಂಧಕ್ಕಲ್ಲ. ಒಂದೇ ತಕ್ಕಡಿಗೆ ಸಂಬಂಧ ಮತ್ತು ದುಡ್ಡನ್ನು ಇಟ್ಟು ತೂಗಿದಾಗ ದುಡ್ಡು ಕೆಳಗುಳಿಯುತ್ತೆ, ಸಂಬಂಧ ಮೇಲೋಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ ವಿಡಿಯೋ ಪೂರ್ತಿ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶ್ವೇತಾ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲ ತಮ್ಮಲ್ಲಿ ನೋಡಿರ್ಬೋದು. ಸೊ ಹಣ ಅಂದ್ರೆ ಹೆಣ ನೋವಾಯ್ ತೆಗೆಯುತ್ತೆ ಅಲ್ವಾ? ಸೊ ಹಾಗೇನೆ ಪ್ರತಿಯೊಂದು ಸಂಬಂಧ ಕೂಡ ನಿಂತ್ಕೊಂಡಿರೋದೆ ಹಣದ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಈ ಕಂಟೆಂಟ್ ಈ ಟಾಪಿಕ್ ನಾನು ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇವಾಗಿನ ಕಾಲದಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಓಕೆ ಹಣ ಎಲ್ರಿಗೂ ಜೀವನಕ್ಕೆ ಮುಖ್ಯ, ಹಣ ಬೇಕೇ ಬೇಕು. ನಾವು ಜೀವನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಹ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ, ಇರಲ್ಲ ಅಂತ ಅಲ್ಲ. ಹಾಗೆ ಹಣ ಇಲ್ದೇನೆ ಜೀವನ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಹೌದು, ಓಕೆ. ಈಗ ಬಿಟ್ಟಿದೆ ಅಂತ ಹೇಳಿದ್ರೆ, ಹಣ ಅನ್ನೋದು ಯಾವ ರೀತಿ ಸಂಬಂಧಗಳ ಮೇಲೆ ಪರಿಣಾಮ ಬೀರಿದೆ ಅಂತ ಅಷ್ಟೇ ಹೇಳ್ತೀನಿ. ಇನ್ನು ಹಣದ ಬಗ್ಗೆ ಹೇಳ್ಕೊತ ಹೋದ್ರೆ ತುಂಬಾನೇ ಇದೆ, ಅದು ಟಾಪಿಕ್ಕೇ ಬೇರೆ ಹೋಗ್ಬಿಡುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಂಬಂಧ ಹಣದ ಮೇಲೆ ಹೇಗ್ ಡಿಪೆಂಡ್ ಆಗಿದೆ ಅಂತ ಹೇಳ್ತೀನಿ. ಏನಂದ್ರೆ ಇವಾಗ ಪ್ರತಿಯೊಬ್ಬ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ತಗೊಳ್ಳಿ, ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ ಕಣ್ರಿ ಬೆಲೆ ಕೊಡೋದು. ಹೌದು, ನಾನು ಇದನ್ನ ಒಪ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹತ್ರ ಹಣ ಇದ್ದಾಗ ಬೆಲೆ, ಗೌರವ, ಪ್ರೀತಿ, ವಿಶ್ವಾಸ ಆ ವ್ಯಕ್ತಿಗೆ ತಾನಾಗಿನೇ ಬರುತ್ತೆ. ಅದೇ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಹೆಣನೂ ಮುಸ್ ನೋಡಲ್ಲ ನಿಮ್ಮನ್ನ. ಹೌದು, ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ, ಪ್ರಪಂಚ ಹೊರಟಿರೋದೇ ಹಣದ ಹಿಂದೆ. ಹಣ ಕೆಲವೊಬ್ರಿಗೆ ಏನಾಗಿದೆ, ಹಣ ಇದ್ದವರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ದವರಿಗೆ ಹಣ ಇಲ್ಲ ಅನ್ನೋ ತರ ಆಗಿದೆ. ಆದ್ರೆ ಸಂಬಂಧದಲ್ಲಿ ಏನಾಗಿದೆ ಅಂದ್ರೆ, ಕೆಲವೊಬ್ರು ಸಂಬಂಧದಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಹಣ ಇಲ್ದಾರೆ ಅಂದ್ರೆ, ಹಣ ಇದ್ದಾಗ ಒಂದು ಟೈಮಲ್ಲಿ ಅವ್ರ ಹತ್ರ ಹಣ ಇಲ್ದಾಗೂ ಕೂಡ ಅವರ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಫಾರ್ ಗಾಡ್ ಗಿಫ್ಟು ಇನ್ನ ಏನ್ ಅವ್ರ ಅದೃಷ್ಟನ ಗೊತ್ತಿಲ್ಲ, ಕೆಲವೊಂದು ಸಂಬಂಧದಲ್ಲಿ ಕೆಲವೊಬ್ಬರಲ್ಲಿ ಬದಲಾವಣೆ ಕಂಡು ಅವರಲ್ಲಿ ಹಣದಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಾಗ್ಬಿಡ್ತಾರೆ. ಸೊ ಅವಾಗ ಇನ್ನೊಂದು ಹಣ ಇಲ್ದರು ಅಂದ್ರೆ, ಸೊ ಹಣ ಇಲ್ಲ ಅನ್ನೋಕ್ಕಿನ ಅವರಿಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಅವ್ರ ಜೀವನ ಹೇಗೋ ನಡೆಯುತ್ತಿರುತ್ತೆ. ಯಾರನ್ನೂ ಬೇಡ್ತಿರಲ್ಲ ಬಿಡಿ, ಹಣ ಇಲ್ಲ ಅಂತ ಯಾರು ಹೋಗಿ ಯಾರನ್ನು ಬೇಡಲ್ಲ. ಯಾರ ಮನೆಯಲ್ಲೂ ಯಾರು ಹೋಗಿ ಊಟಕ್ಕೆ ಹಾಕಿ ಅನ್ನಲ್ಲ. ಏನೋ ಅವ್ರ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಅವ್ರ ಸಂಸಾರ ನಡೆಸ್ಕೊಂಡು ಹೋಗ್ತಿರ್ತಾರೆ. ಹಾಗಂತ ಯಾರಿಗೂ ಭಾರ ಆಗಿರಲ್ಲ. ಆದ್ರೆ ಅವರು ನೋಡೋ ದೃಷ್ಟಿ ಹೇಗಾಗಿರುತ್ತೆ ಕೆಲವೊಬ್ರು ಸಂಬಂಧಿಕರು ಅಂದ್ರೆ, ಎಲ್ಲಿ ನಾವು ಅವ್ರನ್ನ ಮಾತಾಡಿಸ್ಬಿಟ್ರೆ, ಎಲ್ಲಿ ನಾವು ಅವ್ರ ಹತ್ರ ಮೊದ್ಲಿನಾಗಿದ್ಬಿಟ್ರೆ, ಎಲ್ಲ ನಮ್ಮ ಹತ್ರ ನಮ್ಮ ಮೇಲೆ ಎಲ್ಲಿ ಡಿಪೆಂಡ್ ಆಗ್ತಾರೋ, ಎಲ್ಲಿ ನಮಗೆ ಹಣದ ಅವಶ್ಯಕತೆ ಇದೆ ಕೊಡಿ ಅಂತ ಕೇಳ್ತಾರೋ, ಹಾಗಂತ ಅವರು ಯಾವುದೇ ಹೆಲ್ಪ್ ಮಾಡಿರಲ್ಲ. ಕೆಲವೊಂದು ಟೈಮಲ್ಲಿ ಯಾವುದೇ ಕೂಡ ಹಣದ ಸಹಾಯ ಮಾಡಿರಲ್ಲ ಅಂತಲ್ಲ. ಕೆಲವೊಂದು ಟೈಮಲ್ಲಿ ಅವರು ಮಾಡಿರ್ತಾರೆ. ಅವರು ಚಿಕ್ಕದಾಗಿ ಸಹಾಯ ಮಾಡಿದ್ರೆ ಅದನ್ನ ಬೇರೆ ರೂಪದಲ್ಲಿ ನಾವು ಕೂಡ ಅದನ್ನ ವಾಪಸ್ ಕೊಟ್ಟಿರ್ತೀವಿ, ಕೃತಜ್ಞತೆ ತಿಳಿಸಿರ್ತೀವಿ. ಸೊ ಅದನ್ನ ಮರ್ತ್ ಬಿಡ್ತಾರೆ ಜನ ಮರ್ತು ಯಾವ ರೀತಿ ತಿಳ್ಕೊಂತಾರೆ ಅಂದ್ರೆ, ಅಯ್ಯೋ ನಮ್ಮ ಹತ್ರ ಹಣ ಇದೆ, ಇವಾಗ ನಾವು ಫೈನಾನ್ಷಿಯಲಿ ಚೆನ್ನಾಗಿದೀವಿ, ನಾವಿವಾಗ ಅವ್ರನ್ನ ಚೆನ್ನಾಗಿಟ್ಕೊಂಡ್ರೆ, ಪ್ರೀತಿ ವಿಶ್ವಾಸದಾಗ ಇಟ್ಕೊಂಡ್ರೆ, ಬರೋದು ಹೋಗೋದು ಮಾಡಿದ್ರೆ ಎಲ್ಲಿ ಅವರು ಬಂದು ನಮ್ಮ ಹತ್ರನೇ ಚೆನ್ನಾಗಿದ್ಬಿಡ್ತಾರೇನೋ, ಈ ರೀತಿ ಪ್ರೀತಿ ಅನ್ನೋದೇ ಇಲ್ದಂಗ ಆಗ್ಬಿಡುತ್ತೆ. ಹಣ ಇಲ್ದಾಗ ಎಷ್ಟು ಪ್ರೀತಿ ಇರುತ್ತೆ ಅವ್ರ ಮೇಲೆ ಅಂತ ಹೇಳಿದ್ರೆ, ಸೊ ಬಿಡಿ, ಅದು ಇವು ಯಾರಲ್ಲೂ ನಡುವೆ ಇಲ್ವೇನೋ, ರಕ್ತ ಸಂಬಂಧ ಹಂಚ್ಕೊಂಡ್ ಅಷ್ಟೇ ಹುಟ್ಟಿರ್ಬೇಕೇನೋ ಪ್ರೀತಿಲಿ ಅನ್ನಂಗಿರಲ್ಲ. ರಕ್ತ ಸಂಬಂಧಕ್ಕೂ ಮೀರಿ ಒಡನಾಟ ಪ್ರೀತಿ ಅವ್ರ ಮೇಲೆ ತೋರಿಸ್ತಾ ಇರ್ತಾರೆ. ಅದೇ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಾದ್ರು, ಏನೋ ಅವ್ರ ಲೈಫಲ್ಲಿ ಅವ್ರು ಸೆಟಲ್ ಆದ್ರು ಅಂತ ಹೇಳಿದ್ರೆ ಅವ್ರನ್ನ ಮರ್ತು ಬಿಡ್ತಾರೆ ಅಲ್ವಾ. ಆಮೇಲೆ ಕಾಣೋ ರೀತಿನೂ ಬೇರೆ ಆಗಿರುತ್ತೆ. ಮೊದ್ಲೆಲ್ಲ ಯಾವಾಗ ಬರ್ತೀಯಾ ಊರಿಗಾಗಿರ್ಬೋದು, ಒಂದು ಫಂಕ್ಷನಿಗಾಗಿರ್ಬೋದು, ಪ್ರತಿಯೊಂದು ಒಂದು ಶೇರಿಂಗ್ ಆಗಿರ್ಬೋದು, ಏನೇ ಒಂದು ವಿಚಾರ ಹೇಳ್ಕೊಳಕರ ಆಗಿರ್ಬೋದು, ಊಟ ಏನೋ ದೂರ ಇದ್ದಾಗ ಮಾತಾಡೋದು, ದಿನಕ್ಕೊಂದ್ಸತಿ ಮಾತಾಡ್ಸೋದು, ಇಲ್ಲ ಏನೋ ಒಂದು ಕಷ್ಟ ಸುಖ ವಿಚಾರಿಸೋದು, ಈ ರೀತಿ ಆಗಿರುತ್ತೆ. ಅದೇ ಬರ್ತಾ 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 ಸ್ವಲ್ಪ ಚೆನ್ನಾಗಾದ್ರು ಅವ್ರ ಜೀವನದಲ್ಲಿ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಮರ್ತ್ ಬಿಡ್ತಾರೆ. ಮೊದ್ಲು ನಾವು ಅವ್ರ ಜೊತೆ ಆಗಿದ್ವಿ ಅನ್ನೋದನ್ನೇ ಮರ್ತ್ ಬಿಡ್ತಾರೆ ಅಲ್ವಾ. ಇನ್ನೂ ಯಾವ ರೀತಿ ಕಾಣ್ತಾರಪ್ಪ ಅಂತ ಹೇಳಿದ್ರೆ, ದುಡ್ಡು ಇಲ್ದರು. ಸೊ ಅವ್ರ ಹತ್ರ ದುಡ್ಡು ಚೆನ್ನಾಗಿರುತ್ತೆ, ಹಾಗಂತ ಅವರು ನಮ್ಮ ಹತ್ರ ದುಡ್ಡು ಚೆನ್ನಾಗಿದೆ, ಸೊ ನೀವು ಲೈಫಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀರಾ, ತಗೊಳ್ರಿ ಅಂತ ಏನು ಯಾವ ಸಂಬಂಧಿಕರು ಬಂದು ಕೊಡಲ್ಲ ರೀ. ಯಾವ ಸಂಬಂಧಿಕರು ಆಗೋದಿಲ್ಲ, ಆಗ್ತಾರೆ, ಇಲ್ಲ ಅಂತಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ಮುಟ್ಟಿದ್ರೆ ನಮ್ಮ ಮೇಲೆ ಬರುತ್ತೋ ಅನ್ನೋ ರಿಲೇಶನ್ಶಿಪ್ ಇದೆ. ಅವ್ರನ್ನೇನ್ ದುಡ್ಡು ಇವ್ರು ಕೇಳಲ್ಲ, ಅವ್ರು ಕೇಳೋದಿಷ್ಟೇ ಪ್ರೀತಿ ಕೇಳ್ತಾರೆ. ದುಡ್ಡಿಲ್ದವ್ರಿಗೆ ಅವಶ್ಯಕತೆ ಏನಾಗಿರುತ್ತೆ ಅಂದ್ರೆ ಕೇವಲ ಒಂದು ಪ್ರೀತಿ ಮಾತಾಗಿರುತ್ತೆ. ದುಡ್ಡೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರಲ್ಲ, ಏಕೆಂದ್ರೆ ದುಡ್ಡಿನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ.
ಸೊ ಅವ್ರು ದುಡ್ಡಿಗೆ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡ್ತಾ ಇರಲ್ಲ. ಇನ್ನ ಯಾರಿಗೆ ಬಿಟ್ಟಿ ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ ದುಡ್ಡಿರೋ ಕೆಲವೊಬ್ರು ಸಂಬಂಧಿಕರು. ಸೊ ಇವ್ರೇನಾದ್ರೂ ಇವ್ರಾಗಿನೇ ಏನಾದ್ರೂ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿ ಏನೋ ಅವ್ರ ಜೊತೆ ಚೆನ್ನಾಗಿರಕ್ ಟ್ರೈ ಮಾಡಿದ್ರೆ, ಏನ್ ನೀನ್ ಆ ರೀತಿ ಲೈಫ್ ಮಾಡು, ಈ ರೀತಿ ಲೈಫ್ ಮಾಡು, ನಿನ್ ಜೀವನದಲ್ಲಿ ಅಷ್ಟ್ ಕಷ್ಟ ಇದೆ, ನಿನಗೊಂದ್ ಒಳ್ಳೆ ಕೆಲ್ಸ ಇಲ್ಲ, ಒಳ್ಳೆ ಸಂಬಳ ಇಲ್ಲ, ಲೈಫಲ್ಲಿ ನೀನ್ ಸೆಟಲ್ ಆಗಿಲ್ಲ, ಚೆನ್ನಾಗ್ ದುಡ್ಡು ಮಾಡ್ಕೋ, ಆ ಕೆಲ್ಸ ಬಿಟ್ಟಿ ಸಲಹೆಗಳು ಕೊಡ್ತಾರೆ. ಬಿಟ್ಟಿ ಸಲಹೆಗಳ ಜೊತೆಗೆ ಇನ್ನು ಯಾವ ರೀತಿ ಆ ರೀತಿ ಮಾಡ್ಕೊಂಡ್ ತಿನ್ನು, ಈ ರೀತಿ ಖರ್ಚು ಮಾಡ್ಬೇಡ, ಈ ರೀತಿ ಪರ್ಚೇಸ್ ಮಾಡ್ಬೇಡ, ಆ ರೀತಿ ದುಡ್ಡಿಟ್ಕೋ ಅಂದ್ರೆ ಸಲಹೆಗಳು ಕೊಡ್ಬೇಕು. ಇದು ತಪ್ಪು ಅಲ್ಲ, ನಾನ್ ಸಲಹೆ ಕೊಡೋದು ತಪ್ಪಲ್ಲ. ಸೊ ಅದು ಹೇಳೋ ರೀತಿ ಇರುತ್ತೆ. ಆ ಹೇಳೋ ರೀತಿಗೆ ಹೇಳ್ದಾಗ ಅದಕ್ಕೊಂದು ಬೆಲೆ ಇರುತ್ತೆ. ಅದನ್ನೇ ಬೇರೆ ಯಾವ್ದೋ ರೀತಿಲಿ ಹೇಳ್ದಾಗ ಅವ್ರ ಮನ್ಸಿಗೆ ಕೂಡ ತುಂಬಾನೇ ನೋವಾಗುತ್ತೆ. ಅವರು ಎಲ್ಲಾ ರೀತಿ ಪ್ರಯತ್ನ ಮಾಡ್ತಿರ್ತಾರೆ, ದುಡಿಯಲ್ಲ ಅಂತೇನಿಲ್ಲ. ಅದೃಷ್ಟ, ಹಣ, ಲಕ್ಷ್ಮೀ ದೇವಿ ಯಾವಾಗ ಯಾರ ಹತ್ರ ಇರ್ತಾಳೋ, ಲಕ್ಷ್ಮಿ ಅನ್ನೋಳು ಚಂಚಲೆ ಕಣ್ರಿ. ಸೊ ಯಾರಿಗೆ ಯಾವ ಟೈಮಲ್ಲಿ ಜೊತೆಗಿರ್ತಾಳೋ, ಎಷ್ಟೇ ದುಡಿದ್ರು ಕೆಲವೊಬ್ರಿಗೆ ದುಡಿಮೆ ಕೈಗೆ ಹತ್ತುತ್ತಾ ಇಲ್ಲ ಅನ್ನೋಕಿನ ಸೇವಿಂಗ್ ಇರಲ್ಲ. ಸೊ ದುಡಿಮೆಗಿನ ಹೆಚ್ಚಾಗಿ ಖರ್ಚಿರುತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಅಮೌಂಟ್ ಸೇವ್ ಮಾಡಕ್ ಆಗ್ತಿರಲ್ಲ. ಸೊ ಆದ್ರೆ ಸಂಬಂಧಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಫಂಕ್ಷನ್ ಕರಿಬೇಕಾದ್ರೂ ರಿಚ್ ಆಗಿರೋರ್ನ ಕರೀತಾರೆ. ಸೊ ಹತ್ರದ ಸಂಬಂಧ ಏನಾದ್ರು ಆಗಿದ್ರೆ ಕರೀತಾರೆ, ಇಲ್ಲ ಅಂತಲ್ಲ. ಆದ್ರೆ ಆ ಫಂಕ್ಷನ್ ಅಲ್ಲಿ ಅವ್ರಿಗೆ ಕೊಡೋ ಬೆಲೆನೇ ಬೇರೆ, ಅವ್ರನ್ನ ಟ್ರೀಟ್ ಮಾಡೋದೇ ಬೇರೆ. ಅವ್ರಿಗೆ ಆ ಫಂಕ್ಷನ್ ಅಲ್ಲಿ ತನಗಾದ ಎಲ್ಲ ಸಹಾಯ ಮಾಡಿದ್ರು. ಸೊ ಯಾರೋ ಒಬ್ರು ಬೇರೆ ಶ್ರೀಮಂತರು ಬಂದ್ರು, ಚೆನ್ನಾಗಿರೋರು ಬಂದ್ರು, ಫೈನಾನ್ಷಿಯಲಿ ಚೆನ್ನಾಗಿರೋರು ಬಂದ್ರು ಅಂದ್ರೆ ಸೊ ಸಂಬಂಧ ಕೂಡ ಅಲ್ಲಿ ಯಾವ ಬೆಲೆನೂ ಇಲ್ಲ. ಅವನ್ನ ಪರಿಚಯ ಮಾಡ್ಕೊಡಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಈಗಿರು ಅಂತ ಬಿಟ್ಟಿ ಸಲಹೆ ಯಾರಾದ್ರೂ ಕೊಡ್ಬೋದು ರೀ. ಅದು ಸಾಲ್ವ್ ಮಾಡೋದಿರುತ್ತಲ್ಲ, ಒಬ್ಬ ಬಡತನ ದುಡ್ಡಿಲ್ದವರು ಆ ಸಾಲ್ವ್ ಮಾಡೋಂಥ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಜೊತೆ ಈ ರೀತಿ ರಿಲೇಷನ್ಸ್ ಕೂಡ ಅವರಿಗೆ ಮರ್ಯಾದೆ ಕೊಡದೇ ಇಲ್ದಾಗ ತುಂಬಾನೇ ಬೇಜಾರಾಗುತ್ತೆ. ಇನ್ನು ರಿಲೇಷನ್ಸ್ ಇನ್ನೂ ಯಾವ ರೀತಿ ಇದಾರೆ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ಫಂಕ್ಷನ್ ಕೈಯಲ್ಲ, ಬರೋಗೋದಕ್ಕೂ ಅಷ್ಟೇ. ಬರೋದಕ್ಕೂ ಅವ್ರ ಮನೆಗೆ ಬರೋದಕ್ಕೂ ಇಷ್ಟಪಡಲ್ಲ. ಎಲ್ಲಿ ಊಟಕ್ಕೂ ಗತಿ ಇಲ್ವೇನೋ ಅವ್ರ ಮನೆಗೆ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಅದೇ ಒಂದು ಅಪರೂಪಕ್ಕೆ ಆಗಿರ್ಲಿ, ಒಬ್ಬ ದುಡ್ಡಿಲ್ದರು ಬಟ್ಟೆ ತಗೊಂಡ್ರೆ ಅದಕ್ಕೂ ಆಡ್ಕೋತಾರೆ. ಒಂದ್ ಬಂಗಾರ ಏನಾದ್ರು ತಗೊಂಡ್ರೆ ಅದಕ್ಕೂ ಆಡ್ಕೋತಾರೆ. ಚಿಕ್ಕದ ಪುಡ್ದು ಕಷ್ಟಪಟ್ಟು ಸೇವ್ ಮಾಡಿ ತಗೊಂಡಿರ್ತಾರೆ. ಅಯ್ಯೋ ಇದು ಚೆನ್ನಾಗಿಲ್ಲ, ಅಯ್ಯೋ ಇದು ಬಟ್ಟೆ ತಗೊಂಡೆ, ಆ ತರ ತಗೋಬೇಕಿತ್ತು, ಅಯ್ಯೋ ಸುಮ್ನೆ ಏನಕ್ ದುಡ್ಡು ಹಾಕ್ತೀರಾ ಬಟ್ಟೆಗೆಲ್ಲ, ನಿಮ್ಮ ಹತ್ರ ಮೊದ್ಲೇ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಅದೇ ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ಏನಕ್ಕಾದ್ರೂ ಫ್ಯೂಚರಿಗೆ ಬರುತ್ತೆ, ಈ ರೀತಿ ಹೇಳ್ತಾರೆ. ಇನ್ನು ಸ್ವಲ್ಪ ಅವ್ರ ಮಕ್ಕಳನ್ನು ಏನಾದ್ರು ಸ್ಕೂಲಿಗೆ ಕಳಿಸಿ ಸ್ವಲ್ಪ ಫೈನಾನ್ಷಿಯಲಿ, ನಾನು ಹೇಳ್ತಾ ಇರೋದು ದುಡ್ಡಿಲ್ದರ್ ಹೇಳ್ತಾ ಇರೋದಲ್ವಾ, ದುಡ್ಡಿಲ್ದರ್ ಏನಾದ್ರು ಅವ್ರ ಮಕ್ಕಳಿಗೆ, ಸೊ ನಮ್ಮ ಪರಿಸ್ಥಿತಿ ಅಂತ ಹೀಗಾಯ್ತು, ಸೊ ನಮ್ಮ ಮಕ್ಕಳ ಪರಿಸ್ಥಿತಿ, ನಮ್ಮ ಮಕ್ಕಳ ಜೀವನ ಮುಂದೆ ನಮ್ ತರ ಆಗ್ಬಾರ್ದು, ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಇವಾಗಿನ ಕಾಲದಲ್ಲಿ ಆಸ್ತಿ ಅನ್ನೋಕಿನ ಮಕ್ಕಳೇ ಆಸ್ತಿ ಅಲ್ವಾ. ಸೊ ಆಸ್ತಿ ಮಾಡೋಕ್ಕೆ ಹೋಗೋದ್ ಜನ ಸ್ವಲ್ಪ ಜನ ಆದ್ರೆ, ಮಕ್ಕಳನ್ನೇ ಆಸ್ತಿ ಮಾಡೋಕ್ ಹೋಗೋರು ಇನ್ನೂ ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಮಕ್ಳಿಗೆ ಏನೋ ಒಂದು ಒಳ್ಳೆ ಎಜುಕೇಶನ್ ಕೊಡ್ಸಿ, ಮಕ್ಳನ್ನ ಲೈಫ್ ಸೆಟ್ಲ್ ಮಾಡೋಕ್ಕೋಸ್ಕರ ಇವರು ಬಡತನ ಆದ್ರೂ ಪರವಾಗಿಲ್ಲ, ಮಕ್ಳನ್ನ ಸೆಟ್ಲ್ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಆಗಿರ್ಬೋದು, ಸ್ಕೂಲ್ ವಿಚಾರದಲ್ಲಾಗಿರ್ಬೋದು, ಸೊ ಮಕ್ಳಿಗೆ ಒಂದು ಲೈಫ್ ಸೆಟಲ್ ಮಾಡಕ್ ಹೋಗ್ತಾರೆ. ಅದಕ್ಕೂ ಜನ ಬಿಡಲ್ಲ ರೀ, ಅದಕ್ಕೂ ಆಡ್ಕೋತಾರೆ. ಅಯ್ಯೋ ಈ ಚಿಕ್ಕ ವಯಸ್ಸಿಗೆ, ಈ ಏಜಿಗೆ ಇಷ್ಟೊಂದು ದುಡ್ಡು ಹಾಕಿ ಸ್ಕೂಲಿಗೆ ಕಳಿಸಿ ಅಂತ ದೊಡ್ಡ ಎಜುಕೇಶನ್ ಕೊಡ್ಸೋ ಅವಶ್ಯಕತೆ ಇತ್ತ? ನೀವಿರೋ ಪರಿಸ್ಥಿತಿನೇ ಹಿಂಗಿದೆ, ಇನ್ನು ಅಷ್ಟೊಂದು ವರ್ಷಕ್ಕೆ ಲಕ್ಷ ಕೊಟ್ಟು ಸ್ಕೂಲಿಗೆ ಕಳಿಸೋ ಅವಶ್ಯಕತೆನೇ ಇತ್ತು. ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಓದಿದರೆ ಉದ್ಧಾರ ಆಗಿಲ್ವಾ? ಒಂಥರ ಬೇರೆ ತರನೇ ಟ್ರೀಟ್ ಮಾಡಿರ್ತಾರೆ. ಆದ್ರೆ ಅವ್ರ ಮಕ್ಕಳು ಅವ್ರ ಕೈಲಿ ಎಷ್ಟೇ ಖರ್ಚು ಮಾಡಿ ಓದಿಸ್ತಿರ್ತಾರೆ, ಆದ್ರೆ ಅವ್ರ ಕೈಲಿ ಮಕ್ಳ ಕೈಲಿ ಓದಕ್ ಆಗ್ತಾ ಇರಲ್ಲ, ಅವ್ರಿಗೆ ವಿದ್ಯೆ ಹೋಗ್ತಾ ಇರಲ್ಲ. ಆದ್ರೆ ಅದೇ ಒಂದು ದುಡ್ಡಿಲ್ದರಂತ ಮಕ್ಕಳು, ಸೊ ಎಷ್ಟೇ ಸ್ವಲ್ಪ ಖರ್ಚು ಮಾಡಿದ್ರು ಪರವಾಗಿಲ್ಲ, ಒಂದ್ ಒಳ್ಳೆ ಎಜುಕೇಶನ್ ಫೌಂಡೇಶನ್ ಸಿಕ್ತು ಅಂದ್ರೆ ಅವ್ರು ತುಂಬಾನೇ ಎಜುಕೇಟೆಡ್ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡುತ್ತೆ. ಹಾಗೇನೆ ಇನ್ನು ಅವ್ರಿಗಾಗಲ್ಲ ಅಂದ್ರೆ ಹಾಡ್ಕೊಂಡು ತುಂಬಾ ಚೆನ್ನಾಗಿ ಟೀಕೆ ಮಾಡ್ತಾರೆ ಜನ. ಹೀಗೆ ಸಂಬಂಧ ಅಂತ ಹೇಳಿದ್ರೆ ಪ್ರತಿಯೊಂದ್ರಲ್ಲೂ ಯೋಚನೆ ಮಾಡ್ತಾರೆ. ದುಡ್ಡಿಲ್ದಾಗ ಮಾತಾಡ್ಸಕ್ ಯೋಚನೆ ಮಾಡ್ತಾರೆ, ಫೋನ್ ಮಾಡಕ್ ಯೋಚನೆ ಮಾಡ್ತಾರೆ, ಬಂದ್ ಹೋಗಕ್ ಯೋಚನೆ ಮಾಡ್ತಾರೆ. ಹೌದಲ್ಲ? ತುಂಬಾನೇ ಈಗ ಕಾಲ ಹೇಗಾಗಿದೆ ಅಂದ್ರೆ, ಅವಾಗ ಒಂದು ಲಿಮಿಟ್ ಅಲ್ಲಿ ಇತ್ತು. ಒಂದು 100 ರೂಪಾಯಿ ಇದ್ರು ಕೋಟಿಗೆ ಸಮ ಆಗಿತ್ತು. ಇವಾಗ ಪ್ರತಿಯೊಬ್ಬರ ಹತ್ರನು ಕೋಟಿ ಕೋಟಿ ದುಡ್ಡಿದೆ, ಆದ್ರೆ ಸಂಬಂಧಗಳಿಲ್ಲ. ಅದೇ ಸಂಬಂಧಗಳು ಯಾಕಿಲ್ಲ? ಎಷ್ಟೇ ದುಡ್ಡಿದ್ರು ತಗೊಂಡು ಏನ್ ಮಾಡ್ತೀರಾ?
ಸಂಬಂಧಗಳಿಗೆ ಬೆಲೆ ಕೊಟ್ರೆ ಸಂಬಂಧ ಕೊನೆವರೆಗೂ ಇರುತ್ತೆ. ಆದ್ರೆ ದುಡ್ಡು ಯಾವಾಗಾದ್ರೂ ಹೋಗ್ಬೋದು, ಯಾವಾಗಾದ್ರೂ ಬರ್ಬೋದು. ಹಾಗಂತ ಸಂಬಂಧಗಳನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಅವ್ರಾದ್ರೂ ದುಡ್ಡಿಲ್ದರೆ ಯಾಕೆ ಫೋನ್ ಮಾಡ್ತಾರೆ? ಪ್ರೀತಿ ವಿಶ್ವಾಸಕ್ಕಷ್ಟೇ ಫೋನ್ ಮಾಡಿರ್ತಾರೆ. ನಿಮ್ಮ ಹತ್ರ ದುಡ್ಡಿದೆ, ನಂಗೆ ಬೇಕು, ಅವಶ್ಯಕತೆ ಇದೆ, ದುಡ್ಡು ಕೊಡಿ ಅಂತ ಕೇಳ್ಕೊಂಡು ಯಾರು ಫೋನ್ ಮಾಡಿರಲ್ಲ ಅಲ್ವಾ, ಮಾತಾಡ್ತಾ ಇರಲ್ಲ ಅಲ್ವಾ. ಅವ್ರಿಗೆ ಬೇಕಾಗಿರೋದು ಕೇವಲ ಪ್ರೀತಿ ಆಗಿರುತ್ತೆ. ಸೊ ಆದಷ್ಟು ನಾನು ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಆದಷ್ಟು ಒಬ್ರಿಗೊಬ್ರು ಪ್ರೀತಿ ಕೊಡೋದ್ ಕಲೀರಿ, ಸಂಬಂಧಗಳಿಗೆ ಬೆಲೆ ಕೊಡೋದ್ ಕಲೀರಿ. ಸಂಬಂಧಗಳು ತುಂಬಾನೇ ಮುಖ್ಯ ಅಲ್ವಾ ಜೀವನಕ್ಕೆ. ಎಲ್ಲಾ ಸಂಬಂಧಗಳಿಗೂ ಅದರದ್ದೇ ಆದಂತ ಒಂದು ಬೆಲೆ ಇದೆ, ಗೌರವವಿದೆ. ಅದನ್ನ ಉಳಿಸ್ಕೊಡಿ. ದುಡ್ಡನ್ನು ಸಂಬಂಧವನ್ನು ಒಂದೇ ತಕ್ಕಡಿಲಿ ಹಾಕಿ ತೂಗ್ಬೇಡಿ. ದುಡ್ಡು ಸಂಬಂಧ ಒಂದೇ ತಕ್ಕಡಿಲಿ ಹಾಕಿ ತೂಗಿದಾಗ ದುಡ್ಡೇ ಕೆಳಗೋಗುತ್ತೆ, ಸಂಬಂಧನೇ ಮೇಲೋಗ್ಬಿಡುತ್ತೆ. ಹಾಗೆ ದುಡ್ಡು ತಕ್ಕಡಿ ತೂಗಿದಾಗ ದುಡ್ಡು ಉಳಿಯುತ್ತೆ, ತೂಗ ಇದೆ ತಕ್ಕಡಿ ತೂಗಿದಾಗ, ಆದ್ರೆ ಸಂಬಂಧ ಹೊರಟೋಗ್ಬಿಡುತ್ತೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ದುಡ್ಡಿದೆ ಅಂತ ಯಾರು ಅಹಂನಿಂದ ಮೆರೆಯಕ್ ಹೋಗ್ಬೇಡಿ. ದುಡ್ಡಿಂದರ್ನ ಬೇರೆ ತರ ನಾನು ಹೇಳಿದ ತರ ಟ್ರೀಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಪ್ರೀತಿ ಕೊಡಿ ಅಷ್ಟೇ ಅಂತ ಹೇಳ್ತಾ, ಇದರಿಂದ ಯಾರಿಗೆ ಎಷ್ಟು ಬೇಜಾರಾಗಿದೆನೋ ಗೊತ್ತಿಲ್ಲ. ಸೊ ನಂಗೆ ಕೂಡ ಒಂದೊಂದ್ಸತಿ ಯೋಚನೆ ಮಾಡಿದಾಗ ದುಡ್ಡಿಗೆ ಜನ ಎಷ್ಟು ಬೆಲೆ ಕೊಡ್ತಾರಲ್ಲಪ್ಪ ಅಂತ ಕೆಲವೊಂದ್ಸತಿ ಯೋಚನೆ ಮಾಡ್ತಾ ಬೇಜಾರಾಗುತ್ತೆ. ಏನೋ ಶೇರ್ ಮಾಡ್ಕೋಬೇಕು ಅನಿಸ್ತು, ಶೇರ್ ಮಾಡ್ಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ರಿಗೂ ಬಾಯ್, ಟೇಕ್ ಕೇರ್.